ಇಷ್ಟು ಜನ ನೋಡ್ತಿದ್ರೆ ನೀವೇ ಅನ್ಬೋದಲ್ಲ ಪವರ್ಫುಲ್ ಅಂತ. ಅಂತೂ ಕಾಶಿಗೆ ಹೋಗೋಕ್ಕಾಗದೇ ಇರೋರಂತೂ ಇಲ್ಲಾದರೂ ಬಂದು ದರ್ಶನ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಬಹಳ ಸಮಸ್ಯೆ ಇತ್ತು. ನಾನು ಸ್ವಲ್ಪ ರಿಯಲ್ ಎಸ್ಟೇಟ್ ಅದರಲ್ಲೆಲ್ಲ ಮಾಡ್ತಾ ಇದ್ದೀನಿ. ಅದರಲ್ಲೆಲ್ಲ ನಮಗೆ ಸಕ್ಸಸ್ ಕಾಣಿಸ್ತಾ ಇದೆ. ತಂದೆ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ತೀರ್ಥ ಸ್ನಾನದಲ್ಲಿ ಮಾತ್ರ ನಮ್ಗೆ ತುಂಬ ಒಳ್ಳೆಯದಾಗಿದೆ. ಪ್ರದೋಷ ಕಾಲದಲ್ಲಿ 9 ವಾರಗಳ ಕಾಲ ಬಂದು ತೀರ್ಥ ಸ್ನಾನ ಮಾಡಿ 5 ಸೋಮವಾರಗಳ ಕಾಲ ಬೆಲ್ಲದ ದೀಪ ಹಚ್ಚೋದ್ರಿಂದ ಸಂಪೂರ್ಣವಾದಂಥ ಸಂಕಲ್ಪ ಪೂರ್ಣವಾಗುತ್ತೆ. ಮೂಢನಂಬಿಕೆ ಅಂದರೆ ದೇವರೇ ಇಲ್ಲ ಅಂತಾರೆ. ದೇವರಿದೆ ಸರ್, ದೇವರಿರೋದಕ್ಕೆ ಮಳೆ ಬೆಳೆ ಆಗ್ತಾರೆ. ಅದು ನೋಡಿ ಮಳೆ ಬೆಳೆ ಆಗ್ತಾರೆ, ದೇವರಿದೆ ತಾನೆ ಸರ್. ಇಲ್ಲಿ ಬಂದರೆ ದೇವ್ರ ಪವಾಡ ಇದೆ ಸರ್. ಇದು ನನ್ನ ಹೆಸರು ಶ್ರೀಧರ್ ಅಂತಂದ್ಬಿಟ್ಟು ನಿಮ್ಮ ಯೂಟ್ಯೂಬ್ ಮುಖಾಂತರ ನಾನು ನೋಡ್ತಿದ್ದೆ. ಸೊ ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ತುಂಬ ಒಳ್ಳೇದಂತಂದ್ಬಿಟ್ಟು ನಾನು ಲಾಸ್ಟ್ ವೀಕ್ ಎಲ್ಲ ಬಂದಿದ್ದೆ. ಸೊ ನಾನು ಇಲ್ಲಿ ಬಂದುಬಿಟ್ಟು ಹೋದಾಗ ಒಂದು ಪಾಸಿಟಿವ್ ಎನರ್ಜಿ ಥರ ಅಂತ ನಂಗೆ ಅನಿಸ್ತು. ಮತ್ತು ಇಲ್ಲಿ ಬಂದಿದ್ದ ಪ್ರಕಾರ ಈಗ ನಾನು ಸಾಯಂಕಾಲ ಇಲ್ಲಿಗೆ 5:30ಗೆ ಬಂದೆ. 5:30ದಿಂದ ಇಷ್ಟು ಮಳೆಯಲ್ಲಿ ಧಾರಾಕಾರ ಮಾಡೋದು ದೇವ್ರ ಕೃಪೆಗೆ ಎಲ್ಲ ಇಷ್ಟು ಜನ ಎಲ್ಲ ಫುಲ್ ಬಂದು ನನಗೂ ಒಂಥರ ಖುಷಿ ಆಗ್ತಿದೆ. ಇಲ್ಲೇನೇ ಬಂದರೂ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಬಂದಿದ್ದರು. ಅವ್ರಿಗೆ ಕಷ್ಟ ಸುಖ ಎಲ್ಲ ಒಂದು ಒಳ್ಳೆ ಕಡೆ ಜಾಬ್ ಎಲ್ಲ ಸಿಕ್ಕಿದೆ. ಸೊ ಅದೇ ಕಾರಣದಿಂದ ನಾನು ಬಂದಿದ್ದೀನಿ. ದೇವರು ಎಲ್ಲ ಬಂದು ಇದು ಮಾಡಿ ಒಳ್ಳೇದಾಗುತ್ತೆ. ನಾವು ಯೂತ್ರು ನಂಬೋದಿಲ್ಲ. ನಮ್ಮನ್ನು ನೋಡಿ ನಾವೆಲ್ಲ ಬಂದಿದ್ದೀವಿ. ಬಂದುಬಿಟ್ಟು ಒಂದು ಸತಿ ಬಂದು ನೋಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿಂದ ದೇವರ ಪವಾಡ ಏನಂತಂದ್ಬಿಟ್ಟು. 100% ಶಕ್ತಿ ಇದೆ. ನೋಡಿ ನೀವೇ ನೋಡಿ, ಇಷ್ಟು ಮಳೆಯಲ್ಲಿ ಕೂಡ ನಾನು 5:30ಗೆ ಬಂದು ಇಷ್ಟು ಜನ ಇದ್ದಾರೆ. ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ, ಹ್ಯಾಂಡಿಕ್ಯಾಪ್ಸ್ ಬಂದಿದ್ದಾರೆ, ಬ್ಲೈಂಡ್ಸ್ ಎಲ್ಲ ಒಂದು 2-3 ನಾನು ನೋಡಿದೆ ಬಂದಿದ್ದಾರೆ. ಎಲ್ಲ ಥರದವರು ಬಂದಿದ್ದಾರೆ. ಒಂದು ಸತಿ ಬಂದು ದೇವ್ರ ಕೃಪೆ ಇದು ಮಾಡಿಕೊಂಡು ಹೋಗಿ ಅಂತ ನಾನು ಹೇಳಿ. ಶಾಂತಿಯಾಗಿದೆ, ಒಳ್ಳೆಯದಾಗಿದೆ. ಎಲ್ಲ ನನ್ನ ತಮ್ಮನಿಗೆ ತುಂಬ ಇದಾಗಿ ಒಳ್ಳೆಯದಾಗಿದೆ. ಅವನು ಉಳಿದಿದ್ದಾನೆ. ಅವ್ರಿಗೆ ಇದಾಗಿತ್ತು, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಎಲ್ಲ ಇದಾಗಿತ್ತು. ಇಲ್ಲಿ ತೀರ್ಥ ತಂದುಕೊಟ್ಟು ಮತ್ತೆ ಅವನು ಕುಡಿದು ಮತ್ತೆ ಉಳ್ದ. ಅದರಿಂದ ಒಳ್ಳೆಯದು. ಹೇಳ್ಬಿಟ್ರು ಉಳಿಯೋದೇ ಇಲ್ಲ ಅಂದರು. ಅಂಥದ್ರಲ್ಲಿ ಉಳಿದಿದ್ದಾರೆ. ನೋಡಿರಬೇಕು, ಹಾಕಿದ್ರು ಅನಿಲ್ ಕುಮಾರ್ ಅಂತ. ದೇವ್ರನ್ನ ನಂಬೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಷ್ಟೇ. ಮತ್ತು ತ್ರಯೋದಶಿ ಅಂದರೆ ಪ್ರದೋಷ ಕಾಲ ಅಂತ ಹೇಳಿ, ಪ್ರದೋಷ ಕಾಲದಲ್ಲಿ ಭಗವಂತನಿಗೆ ಬಿದ್ದಂತಹ ತೀರ್ಥದ ಅಭಿಷೇಕ ಅಂದರೆ ಆ ಭಗವಂತನಿಗೆ ಆಗುವಂತಹ ನೀರಿನಿಂದ ಅಭಿಷೇಕ ಅಮೃತಮಯ ಆಗತ್ತೆ. ಆ ಅಮೃತಮಯವಾದಂತಹ ತೀರ್ಥವನ್ನು ಯಾವ ಭಕ್ತಾದಿಗಳ ತಲೆ ಮೇಲೆ ಬೀಳುತ್ತೆ, ಆ ಭಕ್ತಾದಿಗಳಿಗಿರ್ತಕ್ಕಂತಹ ಆರ್ಥಿಕವಾದಂಥ ಸಂಕಷ್ಟ, ಹಾಗೆ ದೇಹದಲ್ಲಿರ್ತಕ್ಕಂತಹ ರೋಗ ಬಾಧೆಗಳು, ಹಾಗೆ ಸಂತಾನ ಕ್ಷೀಣತೆ, ಇನ್ನೂ ಮಕ್ಕಳಾಗಿಲ್ಲ ಅನ್ನುವಂಥವ್ರಿಗೆ, ಮತ್ತೆ ದೀರ್ಘಕಾಲಾವಧಿಯಾಗಿ ಅನಾರೋಗ್ಯ ಕಾಡ್ತಾ ಇರುತ್ತೆ ಅಂಥವರಿಗೆ ಸ್ಥಿರವಾದಂಥ ಆರೋಗ್ಯ ಪ್ರಾಪ್ತವಾಗುವಂಥದ್ದು ವಿಶೇಷ. ಇಲ್ಲಿ ಪ್ರತಿ ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಇರುವಂಥದ್ದು. 9 ವಾರಗಳ ಕಾಲ, ಪ್ರದೋಷ ಕಾಲದಲ್ಲಿ 9 ವಾರಗಳ ಕಾಲ ಬಂದು ತೀರ್ಥ ಸ್ನಾನ ಮಾಡಿ 5 ಸೋಮವಾರಗಳ ಕಾಲ ಬೆಲ್ಲದ ದೀಪ ಹಚ್ಚೋದ್ರಿಂದ ಸಂಪೂರ್ಣವಾದಂಥ ಸಂಕಲ್ಪ ಪೂರ್ಣವಾಗುತ್ತೆ. ಆಗ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇದ್ರ ಮಧ್ಯದಲ್ಲಿ ಸಂಕಲ್ಪ ಹೇಗೆ ಮಾಡ್ಕೊಳ್ಬೇಕು ಅಂದರೆ 3 ಬಿಲ್ವಪತ್ರೆ ಅಥವಾ 5 ಬಿಲ್ವಪತ್ರೆ, 3 ಎಲೆ ಇರುವಂತಹದ್ದು 5 ಬಿಲ್ವಪತ್ರೆಯನ್ನ ಮತ್ತೆ ಅಕ್ಷತೆ ಮತ್ತೆ 21 ನಾಣ್ಯವನ್ನ ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಅಥವಾ ಬಿಳಿ ಬಣ್ಣವನ್ನ ಅರ್ಶನ ಮಾಡಿ ಅದರಲ್ಲಿಟ್ಟು ಅವರ ಇಷ್ಟಾರ್ಥಗಳು, ಕೋರಿಕೆಗಳು ಏನಿದೆ 11 ವಾರಗಳ ಕಾಲ ಸಂಕಲ್ಪ ಮಾಡಿಕೊಂಡು ಅದು ಬಂದು ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಅವರ ಎಲ್ಲ ರೀತಿಯಾದಂಥ ಸಂಕಲ್ಪಗಳು, ಮನೋ ಇಷ್ಟಾರ್ಥಗಳು ನೆರವೇರುವಂಥದ್ದಾಗತ್ತೆ.